ಸ್ವಲ್ಪ ಯೂತ್ ಮುಂದೆ ಹೋಗಿ ಸರ್, ಯೂತ್ ಸ್ವಲ್ಪ ಮುಂದೆ ಹೋಗಿ. ಯೂತ್ಸ್ ನೀವೆಲ್ಲ ಅಣ್ಣ ಇದ್ದಾರೆ 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 ಬರ್ರಿ 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 ಇರ್ಲಿ 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 ಬರ್ರಿ ಅಧ್ಯಕ್ಷ ಜಗಳ ಮಾಡ್ಬೇಡ. ಅಂಜನ್ ಕುಮಾರ್ ಅಧ್ಯಕ್ಷ ಜಾಗ ಬಿಡಪ್ಪ. ಅಧ್ಯಕ್ಷ ಸರ್ ಇವ ಸರ್ ಮಣಿ 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 ಅಧ್ಯಕ್ಷ ಜಾಗ ಬಿಡ್ರಿ. ಅಧ್ಯಕ್ಷ ಜಾಗ ಬಿಡ್ರಿ. ಇಲ್ಲ ಸರ್ ಹೋಗೋಣ. ಇದು ಬೈಟ್ಸ್ ಇಲ್ಲ ತಂದ್ರೆ
ತುಮಕೂರು ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಕಾರ್ಯಾಲಯ ಇಂದು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮದಲ್ಲಿ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ತುಮಕೂರು ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯಿತಿ ಕಟ್ಟಡ ರತ್ನಸಂದ್ರ ಗ್ರಾಮ ಪಂಚಾಯಿತಿ ಕಟ್ಟಡ ಇಂದು ಉದ್ಘಾಟನೆಗೊಂಡಿದ್ದು ಶಿರಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿ.ಬಿ. ಜಯಚಂದ್ರ ಹಾಗೂ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಇಒ ಹರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಪ್ರಮುಖ ನಾಯಕರು, ಮುಖಂಡರು, ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್, ಮಣಿಕಂಠ ಹಾಗೂ ಪ್ರಮುಖರು ಉದ್ಘಾಟನೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೀವು ನೋಡ್ಬೋದು. ಇವಾಗ ಉದ್ಘಾಟನೆ ಕಾರ್ಯಕ್ರಮ ಇರುತ್ತಾ ಇದೆ. ಅಧ್ಯಕ್ಷರ ಉಪಾಧ್ಯಕ್ಷರ ಕೊಠಡಿ ಉದ್ಘಾಟನೆ ಸಮಾರಂಭದಲ್ಲಿ ಡಾಕ್ಟರ್ ಟಿ.ಬಿ. ಜಯಚಂದ್ರ ನಿಜವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ಮಾದರಿ ಗ್ರಾಮ ಪಂಚಾಯಿತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕಾರಣ ಇಷ್ಟು ಒಂದು ಕುಗ್ರಾಮದಲ್ಲಿ ಈ ಮಟ್ಟಿಗೆ ಒಂದು ಬೃಹತ್ಕಾರವಾದ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆಗೊಂಡಿದ್ದು ನಿಜಕ್ಕೂ ಕೂಡ ಹರ್ಷದಾಯಕ. ಗಾಂಧಿ ಕಂಡ ಕನಸು ಗ್ರಾಮ ಸ್ವರಾಜ್ ಸತ್ಯಮೇವ ಜಯತೆ. ಈ ನಿಟ್ಟಿನಲ್ಲಿ ಇಂದು ಶಿರಾ ತಾಲೂಕು ಕಸ್ಬಾ ಹೋಬಳಿಯ ರತ್ನಸಂದ್ರ ಗ್ರಾಮ ಪಂಚಾಯಿತಿ ಕಟ್ಟಡ ಇವತ್ತು ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ನೀವು ನೋಡ್ಬೋದು, ಇಲ್ಲಿ ಎಲ್ಲ ಕೂಡ ಒಂದು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಷ್ಟಕ್ಕೆಲ್ಲ ಮುಖ್ಯ ಕಾರಣ ಈ ಮಟ್ಟಿಗೆ ಇವತ್ತು ಒಂದು ತುಮಕೂರು ಜಿಲ್ಲೆಯಾದ್ಯಂತ ಸದ್ದು ಮಾಡುತ್ತಿರುವ ಈ ಗ್ರಾಮ ಪಂಚಾಯಿತಿ ಕಟ್ಟಡ ಇರುವುದಾದ್ರೂ ಎಲ್ಲಿ ಅಂತೀರಾ? ರತ್ನಸಂದ್ರದಲ್ಲಿ ಈ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಾಣ ಮಾಡಿದಂತಹ ಪ್ರತಿಯೊಂದು ಕೂಡ ಹೀಗೆ ಬರಬೇಕು, ಸ್ಟ್ರಕ್ಚರ್ ಹೀಗೆ ಇರಬೇಕು, ತುಮಕೂರು ಜಿಲ್ಲೆಗೆ ಮಾದರಿ ಆಗಬೇಕು ಅಂತ ಇಲ್ಲಿನ ಸ್ಥಳೀಯ ಪಂಚಾಯಿತಿಯ ಗ್ರಾಮಾಭಿವೃದ್ಧಿ ಅಧಿಕಾರಿ ಆದಂತಹ PDO ಚುಂಜೇಗೌಡ ಅವರ ಪರಿಶ್ರಮ ಕೂಡ ಸಾಕಷ್ಟು ಇರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಇಲ್ಲಿ ಸಿಬ್ಬಂದಿ ವರ್ಗದಾಗಿರ್ಬೋದು, ಜಿನಿಯ ದಿಲೀಪ್ ಕುಮಾರ್, ಜಿನಿ ಸಂಸ್ಥೆಯ ದಿಲೀಪ್ ಕುಮಾರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಕೂಡ ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ನಮ್ಮ ತಾಲೂಕಿನಲ್ಲಿ ಒಂದು ಕಿರೀಟ ಅಂತಾನೆ ಹೇಳ್ಬೋದು ಜಿನಿ ಸಂಸ್ಥಾಪಕ ದಿಲೀಪ್ ಕುಮಾರ್ ಅವರು. ಯಾಕಂದ್ರೆ ಇವರು ಇದೇ ಪಂಚಾಯತಿ ಅಲ್ಲ, ಇನ್ನೊಂದು ವಿಶೇಷ ಏನಂದ್ರೆ ಈ ಗ್ರಾಮ ಪಂಚಾಯತಿ ರತ್ನಸಂದ್ರದಲ್ಲಿ ಉದ್ಯಮಿ ಆಗಿರ್ತಕ್ಕಂಥ ದಿಲೀಪ್ ಕುಮಾರ್ ಕೂಡ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದು ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಯಾರು ಕೂಡ ಗೊತ್ತಿರಲಿಲ್ಲ ಸಹ. ಈಗ ದಿಲೀಪ್ ಕುಮಾರ್ ಅವರು ರತ್ನಸಂದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರೋ ಕೂಡ ಈ ಗ್ರಾಮ ಪಂಚಾಯತಿ ಕೊಡುಗೆ ಕೂಡ ಅಪಾರ ಇರ್ತಕ್ಕಂಥದ್ದು. ರತ್ನಸಂದ್ರ ಗ್ರಾಮ ಪಂಚಾಯತಿ ಒಂದೇ ಅಂತಲ್ಲ, ಅಕ್ಕಪಕ್ಕದ ಗ್ರಾಮ ಪಂಚಾಯತಿ ಕಟ್ಟಡಗಳು ಕೂಡ ಸಾಕಷ್ಟು ಹಣ ಸಹಾಯ ಆಗಿರ್ಬೋದು ಅಥವಾ ಆರ್ಥಿಕ ನೆರವು ನೀಡಿರ್ತಕ್ಕಂಥದ್ದು ದಿಲೀಪ್ ಕುಮಾರ್ ಅವರು. ನಿಜವಾಗ್ಲೂ ಒಂದು ಅದ್ಭುತವಾದ ಲ್ಯಾಂಡ್ ನೋಡ್ಬೋದು ನೀವು. ಈ ಲ್ಯಾಂಡ್ ಕೂಡ ಬೆಂಗಳೂರಿಂದ ತಂದು ಇಲ್ಲಿ ಮಾಡಿರ್ತಕ್ಕಂಥದ್ದು. ಒಂದು ಸ್ಪ್ರಿಂಕ್ಲರ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥ, ಯಾಕಂದ್ರೆ ಇಲ್ಲಿ ಮ್ಯಾನ್ ಪವರ್ ಕೂಡ ಕಮ್ಮಿ ಯೂಸ್ ಮಾಡ್ತಕ್ಕಂಥ ಚುಂಜೇಗೌಡ ಅವರ ಕಾನ್ಸೆಪ್ಟ್ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು. ಈ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣಕ್ಕೆ ತಾಲೂಕು ಇವಾದಂತ ಹರೀಶ್ ಕುಮಾರ್ ಅವರ ಒಂದು ಕಲ್ಪನೆ ಕೂಡ ಇಲ್ಲಿ ಕೂಡ ಮಾದರಿಯಾಗಿ ಕೂಡ ಇಲ್ಲಿ ತಗೊಂಡಿರ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಜಾಗ ಕೂಡ ತುಂಬಾ ಅಚ್ಚುಕಟ್ಟಾಗಿರ್ಬೇಕು, ನೀಟ್ನೆಸ್ ಇರಬೇಕು ಅಂತ ಬಯಸಿರ್ತಕ್ಕಂಥವ್ರು ಇವ ಹರೀಶ್ ಕುಮಾರ್ ಅವರು. ಎಲ್ಲ ಒಂದ್ ಕಡೆ ತಾಲೂಕಿನ ಶಾಸಕರಾದ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರು ಕೂಡ ಇಂಥ ಯುವಕ PDOಗಳಿಗೆ ಸಾಕಷ್ಟು ಬೆನ್ನು ತಟ್ಟುವಂತಹ ಕೆಲಸ ಮಾಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಶಿರಾ ತಾಲೂಕಿನಲ್ಲಿ ಒಟ್ಟು 42 ಗ್ರಾಮ ಪಂಚಾಯತಿ ಬರ್ತಕ್ಕಂಥದ್ದು. ಈ 42 ಗ್ರಾಮ ಪಂಚಾಯತಿ ಕೂಡ ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಒಂದು ಭವ್ಯವಾದ ಒಂದು ಮಿನಿ ವಿಧಾನಸೌಧ ಟೈಪು ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡಲೇಬೇಕು ಅನ್ನೋ ಒಂದು ಪಣ ತೊಟ್ಟಿರ್ತಕ್ಕಂತಹ ಶಿರಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರು ಕೂಡ ಈ ಕಟ್ಟಡಕ್ಕೆ ಕೂಡ ತುಂಬಾನೇ ಸಹಕಾರ ಕೊಡ್ತಕ್ಕಂಥದ್ದು. ಸಂಬಂಧಪಟ್ಟ ಇಲಾಖೆಯ
ಮಿನಿಸ್ಟರ್ಸ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳ ಇಲಾಖೆಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ತಂದು